ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು ಅಧ್ಯಾಯ 11 ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು ಅದರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಬೇಕಾಗಿದೆ. ಕೆಲವು ನಿರ್ದಿಷ್ಟ ಕೋನಗಳು ಅಂತಂದರೆ ಯಾವ್ಯಾವನ್ನು ನಾವು ಅಧ್ಯಯನ ಮಾಡ್ತೀವಿ ಇದರಲ್ಲಿ ಅಂತಂದರೆ 0 ಡಿಗ್ರಿ, ಆಮೇಲೆ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 60 ಡಿಗ್ರಿ, 90 ಡಿಗ್ರಿ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿ. ಈ ನಿರ್ದಿಷ್ಟ ಕೋನಗಳಿಗೆ ಸಂಬಂಧಪಟ್ಟಿರುವಂತೆ ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ನಾವು ಇದರಲ್ಲಿ ಮಾಹಿತಿಯನ್ನು ಪಡ್ಕೊಳ್ತೀವಿ. ಮೊದಲನೇದಾಗಿ ಫಸ್ಟ್ ತಗೊಳ್ಳೋಣ. ನಾವು 45 ಡಿಗ್ರಿದು ಫಸ್ಟ್ ತಗೊಳ್ಳೋಣ. 45 ಡಿಗ್ರಿಯ ತ್ರಿಕೋನಮಿತಿಯ ಅನುಪಾತಗಳನ್ನು ನಾವು ಕಂಡುಹಿಡಿಬೇಕಾಗಿದೆ. 45 ಡಿಗ್ರಿಯ ತ್ರಿಕೋನಮಿತಿಯ ಅನುಪಾತ ಕಂಡುಹಿಡಿಬೇಕು ಅಂತಂದ್ರೆ ನೋಡಿ, ಫಸ್ಟ್ ಒಂದು ಲಂಬಕೋನ ತ್ರಿಭುಜವನ್ನು ತಗೊಳ್ತೀನಿ. ಒಂದು ಲಂಬಕೋನ ತ್ರಿಭುಜ ಗಮನಿಸಿ, ಇದರಲ್ಲಿ ಒಂದು ಲಂಬಕೋನ ತ್ರಿಭುಜ ತಗೊಳ್ಳೋಣ. ಈ ಲಂಬಕೋನ ತ್ರಿಭುಜದಲ್ಲಿ ನನಗೆ ಬೇಕಾಗಿದ್ದೀಗ 45 ಡಿಗ್ರಿ ಬೇಕಾಗಿದೆ. 45 ಡಿಗ್ರಿ ಬೇಕಾಗಿದೆಯಲ್ಲ, ಹಾಗಾಗಿ ಇಲ್ಲಿ ಒಂದು ಕೋನವನ್ನು 45 ಡಿಗ್ರಿ ಅಂತ ತಗೊಳ್ತೀನಿ. ಇದು 45 ಡಿಗ್ರಿ, ಇನ್ನೊಂದು 45 ಆಗಿರುತ್ತೆ. ಹೌದಾ, 45 ಡಿಗ್ರಿನೇ ಆಗಿರುತ್ತೆ. ಯಾಕಂತಂದರೆ ಇದು 90 ಡಿಗ್ರಿ ಲಂಬಕೋನ ಆಗಿದೆ. ಇದನ್ನು ಎ ಕೋನ ಅಂತ ತಗೊಳ್ಳೋಣ. ಇದು ಬಿ ಕೋನ ಆಗಿರುತ್ತೆ, ಇದು ಸಿ ಕೋನ ಆಗಿರುತ್ತೆ. ಇಷ್ಟು ಮಾಹಿತಿ ಅಂದ್ರೆ ಗೊತ್ತಾಗತ್ತೆ. ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟಾಗತ್ತೆ? 180 ಡಿಗ್ರಿ ಆಗತ್ತಲ್ಲ. ಅಂದರೆ ಇಲ್ಲಿ 90 ಅಂತಂದರೆ ಇವು ಎರಡೂ ಕೋನಗಳು ಸೇರಿ ಇವು ಎರಡು ಕೋನಗಳ ಮೊತ್ತನೂ 90 ಆಗಿರಬೇಕು. ಅಂದರೆ 90 + 90 ಅಂದ್ರೆ 180 ಡಿಗ್ರಿ ಆಗತ್ತಲ್ಲ. ಹಾಗಾಗಿ ಈಗ ಫಸ್ಟ್ ನಾವೇನು ಮಾಡೋಣ ಅಂತಂದರೆ 45 ಡಿಗ್ರಿ ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಇದರಲ್ಲಿ ನೋಡಿ, ಈ ಕೋನ ಎ 45 ಡಿಗ್ರಿ ತೊಗೊಂಡಿನಿ. ಹಾಗಾಗಿ ಸಿ ಕೋನ 45 ಡಿಗ್ರಿ ಆಗತ್ತೆ ಅಂತ ಗೊತ್ತು. ಈಗ ಎ ಬಿ ಇದನ್ನು ಎ ಅಳತೆ ಅಂತ ತಗೊಳ್ತೀನಿ. ಎ ಬಿ ಅಳತೆ ಎ ಆಗಿರಲಿ ಅಂತ ತಗೊಳ್ತೀನಿ. ಎ ಬಿ ಎ ಅಂತಂದ್ರೆ ಬಿ ಸಿಯು ಸಹ ಎ ಆಗತ್ತೆ ಗೊತ್ತಾ? ಯಾಕಂತಂದರೆ ಸಮ ಕೋನಗಳೇನಿರ್ತಾವೆ ನೋಡು, ಯಾವ ಕೋನಗಳು ಸಮ ಇರ್ತಾವ ಅದರ ಎದುರಿನ ಬಾಹುಗಳು ಸಹ ಸಮನಾಗಿರ್ತಾವೆ. ನೋಡು, ಕೋನ ಎ 45 ಡಿಗ್ರಿ, ಎದುರಿನ ಬಾಹು ಬಿ ಸಿ ಇದೇನಂತಂದ್ರೆ ಇದೂ 45 ಡಿಗ್ರಿ ಅಂತಂದರೆ ಇದ್ರ ಎದುರಿನ ಬಾಹು ಸಹ ಎ ಬಿ, ಅದೂ ಸಹ ಎ ಆಗಿರುತ್ತೆ. ಅಂದರೆ ಇಲ್ಲಿ ಎ ಬಿ = ಬಿ ಸಿ ಆಗತ್ತಾ ಅಂತ ಗಮನಿಸಬೇಕು. ನೋಡಿ, ಇದನ್ನು ತ್ರಿಭುಜ ಎ ಬಿ ಸಿಯಲ್ಲಿ ಸ್ವಲ್ಪ ಮಾಹಿತಿ ಕರೆಕ್ಟಾಗಿ ತಿಳ್ಕೊಳ್ಳೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಇದರಲ್ಲಿ ಕೋನ ಬಿ 90 ಡಿಗ್ರಿ ಅಂತ ತಗೊಂಡಿನಿ. ಕೋನ ಬಿ 90 ಡಿಗ್ರಿ ಆಗಿದೆ ಅಂತ ತಗೊಳ್ಳೋಣ. ಆಮೇಲೆ ಕೋನ ಎ 45 ಡಿಗ್ರಿ ಅಂತಂದ್ರೆ ಕೋನ ಸಿ ಸಹ 45 ಡಿಗ್ರಿ ಆಗತ್ತೆ. ಅಂದರೆ ಇಲ್ಲಿ ಕೋನ ಎ ಇದು 45 ಡಿಗ್ರಿ ಅಂತಂದ್ರೆ ಕೋನ ಸಿ ಯು ಸಹ 45 ಡಿಗ್ರಿ ಆಗತ್ತೆ ಅಂತ ಗಮನಿಸ್ಬೇಕು ನಾವು. ಓಕೆನಾ? ಇಷ್ಟು ಆಗುವುದು. ಇದರ ಪ್ರಕಾರ ಎ ಬಿ ಎ ಅಂತಿತ್ತಂತಂದರೆ ಎ ಮೂಲಮಾನ ಇತ್ತಂತಂದರೆ ಬಿ ಸಿಯು ಸಹ ಎ ಮೂಲಮಾನವನ್ನು ಹೊಂದಿರುತ್ತೆ. ಬಿ ಸಿಯು ಸಹ ಎ ಮೂಲಮಾನ ಆಗಿರಲಿ ಅಂತ ಬರ್ಕೊಳ್ತೀನಿ. ಮೂಲಮಾನ ಆಗಿರಲಿ ಅಂತ ಬರ್ಕೊಂಡಿನಿ. ಓಕೆನಾ? ಎ ಬಿನೂ ಸಹ ಎ ಆಗಿರುತ್ತೆ, ಬಿ ಸಿಯು ಸಹ ಎ ಆಗಿರುತ್ತೆ. ಯಾಕೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಈಗ ನನಗೆ ಬೇಕಾಗಿದ್ದ ಅಳತೆ ಏನಂತಂದರೆ ಎ ಸಿ ಅಳತೆ ಬೇಕಾಗಿದೆ. ಎ ಸಿ ಅಂತಂದರೆ ಇದು ವಿಕರ್ಣ ಆಗಿರುತ್ತೆ ಅಂತಲೂ ಗೊತ್ತು. ಹಾಗಾಗಿ ಇಲ್ಲಿ ನಾವು ತ್ರಿಭುಜ ಎ ಬಿ ಸಿಯಲ್ಲಿ ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ತೀವಿ. ಪೈಥಾಗೋರಸ್ನ ಪ್ರಮೇಯದನ್ವಯ, ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯ ಮಾಡಿಕೊಳ್ಬೇಕು. ಪೈಥಾಗೋರಸ್ನ ಪ್ರಮೇಯದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಗೊತ್ತು. ಹಾಗಾಗಿ ಇಲ್ಲಿ ಎ ಸಿ ಸ್ಕ್ವಯರ್ ಅಂತ ತಗೊಳ್ಳೋಣ. ಎ ಸಿ ಸ್ಕ್ವಯರ್ =
ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಂತ ಆಗತ್ತೆ. ಎ ಸಿ ಅಳತೆ ನಮಗೆ ಗೊತ್ತಿಲ್ಲ, ಹಾಗಾಗಿ ಇದನ್ನು ಎ ಸಿ ಸ್ಕ್ವಯರ್ ಅಂತ ಬರೀತೀನಿ. ಎ ಬಿ ಅಂತಂದರೆ ಎ ಅಂತ ತೊಗೊಂಡೀನಿ, ಎ ಸ್ಕ್ವಯರ್ ಪ್ಲಸ್ ಬಿ ಸಿಯು ಸಹ ಏನೇ ಆಗಿರುತ್ತೆ ಅಂತ ಹೇಳಿದ್ದೀವಿ, ಇದು ಸ್ಕ್ವಯರ್. ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಅಂದರೆ 2a ಸ್ಕ್ವಯರ್ ಅಂತ ಆಯಿತು. ಇದನ್ನು ಸ್ಕ್ವಯರ್ ತೆಗೆದು ರೂಟ್ ಹಾಕ್ಕೊಂಡು ನಾವು ಎ ಸಿ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 2a ಸ್ಕ್ವಯರ್ ಅಂತ ಆಯಿತು. ಈಗ ಎ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಇದು ಸ್ಕ್ವಯರ್ ರೂಟ್ ಆಫ್ 2 ಆಯಿತಾ, ಇದು ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಯಿತು ಅಂದರೆ ಇದು ಎ ಆಯಿತು. ಅಂದ್ರೆ ಎ ಸಿ ಬೆಲೆ ಸ್ಕ್ವಯರ್ ರೂಟ್ ಆಫ್ 2a ಅಂತಾಗಿದೆ, ಸ್ಕ್ವಯರ್ ರೂಟ್ ಆಫ್ 2a ಅಂತ ಆಗುತ್ತೆ, ಅಂದರೆ ವಿಕರಣ ಆಯಿತು. ಈಗ ನೋಡಿ, ಈಗ ಯಾವ ಕೋನನೂ ನಾನು 45 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ಫಸ್ಟ್ ಕೋನ ಎ ಅಂತ ತೊಗೊಂಡ್ಬಿಡ್ತೀನಿ. ಕೋನ ಎಕ್ಕೆ ಸಂಬಂಧಪಟ್ಟಿರುವಂತೆ ನಮಗೆ ಅಭಿಮುಖ ಬಾಹು, ಪಾರ್ಶ್ವ ಬಾಹು, ವಿಕರ್ಣ ಗುರುತು ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಈಗ ಹಾಗಾಗಿ ನಾನಿಲ್ಲಿ ಕೋನ ಎ ತೊಗೊಂಡೆ ಅಂತಂದರೆ ಇಲ್ಲಿ ಪಾರ್ಶ್ವ ಬಾಹು ಯಾವುದಾಗಿರುತ್ತೆ, ಎ ಬಿ ಆಗಿರುತ್ತೆ. ಇದನ್ನು ಗಮನಿಸಿ, ಪಾರ್ಶ್ವ ಬಾಹು ಎ ಬಿ ಆಗಿರುತ್ತೆ. ಬಿ ಸಿ ಇದನ್ನು ತೊಗೊಂಡಿನಿ ಅಂತಂದರೆ ಇದು ಎ ತೊಗೊಂಡಿನಿ ಅಂತಂದ್ರೆ ಇದೇನಾಗಿರುತ್ತೆ, ಬಿ ಸಿ ಇದು ಅಭಿಮುಖ ಬಾಹು ಆಗಿರುತ್ತೆ. ಅಭಿಮುಖ ಬಾಹು 90 ಡಿಗ್ರಿ ಎದುರಿನ ಬಾಹು ಏನಾಗಿರುತ್ತೆ ಅಂತಂದರೆ ವಿಕರ್ಣ ಆಗಿರುತ್ತೆ ಅಂತ ಗೊತ್ತು ನಮಗೆ. ಇಷ್ಟನ್ನು ಗುರ್ತು ಮಾಡ್ಕೊಳ್ಬೇಕು. ಓಕೆ, ಈಗ ನೋಡಿ, ಫಸ್ಟ್ ಸೈನ್ ಎ ಅಂದರೆ ಇಲ್ಲಿ ಎ ತೊಗೊಳಕತ್ತೀನಿ. ಎ ಅಂದರೆ 45 ಅಂತ ತೊಗೊಂಡ್ಬಿಡ್ಲಿ ಇಲ್ಲಿ, ಮತ್ತು ಆ ಕಡೆ 45 ಬರ್ದೀನಿ ಅಂಥೇಳಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, ಸೈನ್ ತೀಟದ ಅನುಪಾತಗಳನ್ನು ಬರ್ಕೊಳ್ಳೋಣ. ಮೊದಲಿಗೆ ಸೈನ್ ತೀಟದ ಅನುಪಾತ ಬರಿತೀನಿ ನೋಡಿ. ಸೈನ್ ತೀಟಾ ಅಂತಂದರೆ ಇಲ್ಲಿ 45 ಡಿಗ್ರಿ ಕನ್ಸಿಡರ್ ಮಾಡೀನಿ, ಅಂದರೆ ಕೋನ ಎ ಅನ್ನು ತೊಗೊಂಡಿನಿ. ಅಂದರೆ ಇಲ್ಲಿ 45 ಡಿಗ್ರಿ ಅಂತ ತೊಗೊಂಡೆ, ಅಂದರೆ ಕೋನ ಎ ತೊಗೊಂಡಿನಿ ಅಂತ ಅರ್ಥ. ಸೈನ್ ಅನುಪಾತ ಏನಂತ ಹೇಳಿದ್ವಿ ನಾವು, ಸೈನ್ ತೀಟದ ಅನುಪಾತ ಅಭಿಮುಖ ಬಾಗಿಲೆ ವಿಕರಣ ಅಂತ ಹೇಳಿದ್ದೀವಿ. ಅಂದರೆ ಇಲ್ಲಿ ಅಭಿಮುಖ ಬಾಹು ಯಾವುದಾಗಿರುತ್ತೆ, ಇಲ್ಲಿ ಬಿ ಸಿ ಅಂತಾಗಿದೆ. ವಿಕರಣ ಯಾವುದಾಗಿದೆ, ಎ ಸಿ ಅಂತಾಗಿದೆ. ಹೌದಾ? ಇದರಲ್ಲಿ ಬೆಲೆ ಆದೇಶ ಮಾಡ್ತೀನಿ ನೋಡಿ, ಇಸ್ ಈಕ್ವಲ್ ಟು ಇದರಲ್ಲಿ ಬಿ ಸಿ ವ್ಯಾಲ್ಯೂ, ಬಿ ಸಿ ಎಷ್ಟಿದೆ, ಎ ಅಪಾನ್ ಎ ಸಿ ಅಂತಂದ್ರೆ ರೂಟ್ 2a ಅಂಥೇಳಿ ಆಗಿದೆ. ಎ ಛೇದ ಹೋಯ್ತಲ್ಲ, ಇಸ್ ಈಕ್ವಲ್ ಟು ಇದು 1/√2. ಅಂದ್ರೆ ಸೈನ್ 45 ಬೆಲೆ 1/√2 ಅಂತ ಆಯಿತು. ಓಕೆ, ಹಾಗೆಯೇ ಈಗ ಕಾಸ್ ಅನುಪಾತ ಬರೀತೀನಿ ನೋಡಿ. ಎರಡನೇದು ಕಾಸ್ 45 ಡಿಗ್ರಿ ಅಂತ ತಗೊಳ್ತೀನಿ. ಕಾಸ್ ಅಂತಂದ್ರೆ ಪಾರ್ಶ್ವ ಭಾಗಿಲೆ ವಿಕರಣ. ಇದರಲ್ಲಿ ಪಾರ್ಶ್ವ ಬಾಹು ಎ ಬಿ, ವಿಕರಣ ಅಂತಂದರೆ ಎ ಸಿ. ವಿಕರಣ ಅಂದರೆ ಎ ಸಿ. ಎ ಬಿ ಎಷ್ಟಿದೆ, ಎ ಅಂತಾಗಿದೆ. ಎ ಸಿ ಅಂತಂದ್ರೆ ರೂಟ್ 2a ಅಂತಾಗಿದೆ. ಇದು ಎರಡು ಒಂದಲೇ ಛೇದ ಆಯಿತು. ಉಳಿದದ್ದು 1/√2. ಅಂದ್ರೆ ಸೈನ್ 45 ಬೆಲೆಯೂ ಸಹ 1/√2, ಕಾಸ್ 45 ಡಿಗ್ರಿ ಬೆಲೆಯೂ ಸಹ 1/√2 ಆಗಿರುತ್ತೆ ಅಂತ ಗಮನಿಸಬೇಕು. ಹಾಗೆಯೇ ಈಗ ಟ್ಯಾನ್ ಅನುಪಾತ ಕಂಡಿಡಿಯೋಣ. ಟ್ಯಾನ್ ಅನುಪಾತ ಟ್ಯಾನ್ 45 ಡಿಗ್ರಿ. ಟ್ಯಾನ್ 45 ಟ್ಯಾನ್ ಅನುಪಾತ ಏನು ಗೊತ್ತು, ಅಭಿಮುಖ ಭಾಗಿಲೆ ಪಾರ್ಶ್ವ. ಅಭಿಮುಖ ಬಾಹು ಯಾವುದು, ಅಭಿಮುಖ ಬಾಹು ಇದರಲ್ಲಿ ಬಿ ಸಿ, ಪಾರ್ಶ್ವ ಬಾಹು ಎ ಬಿ ಆಗಿರುತ್ತೆ. ಪಾರ್ಶ್ವ ಬಾಹು ಎ ಬಿ ಅಂತಾಯಿತು. ಬಿ ಸಿ ಅಂತಂದರೆ ಎ ಆಗಿದೆ, ಎ ಬಿ ಅಂತಂದ್ರೆ ಏನೇ ಇದೆ. ಎ ಛೇದ ಹೋಯ್ತಲ್ಲ, ಒಂದು ಉಳೀತು. ಅಂದರೆ ಸೈನ್ 45 ಡಿಗ್ರಿ 1/√2, ಕಾಸ್ 45 ಡಿಗ್ರಿ 1/√2, ಟ್ಯಾನ್ 45 ಡಿಗ್ರಿ ಅಂತಂದ್ರೆ 1 ಆಯಿತು. ಓಕೆನಾ, ಕ್ಲಿಯರ್? ಈಗ ಇವುಗಳ ವಿಲೋಮ ನಾವು ಕಲ್ತೀವಿ, ವಿಲೋಮ ಅನುಪಾತವನ್ನು ನಾವು ಗೊತ್ತು ಮಾಡ್ಕೊಂಡಿವಿ. ಹಾಗಾಗಿ ಈಗ 4ನೇ ಅನುಪಾತ ಬರೀತೀವಿ ನೋಡಿ. ಕೊಸೆಕ್ 45 ಡಿಗ್ರಿ.
ಕೊಸೆಕ್ 45 ಡಿಗ್ರಿ. ಕೊಸೆಕ್ ಎದ್ರ ವಿಲೋಮ ಅದು? ಸೈನ್ ವಿಲೋಮ. ಅಂದರೆ 1/sin 45 ಡಿಗ್ರಿ. ಈಗ ನೋಡಿ 1/sin 45 ಅಂದರೆ ಎಷ್ಟಿದೆ? 1/√2 ಅಂತ ಹೇಳಿ ಅದಲ್ಲ, ಅಂದರೆ ಏನಾಗುತ್ತೆ ಇದು? √2 ಅಂತಾಯಿತು. ಅಂದ್ರೆ ಕೊಸೆಕ್ 45 ಡಿಗ್ರಿ ಬೆಲೆ ಎಷ್ಟಾಯಿತು? √2. ಹಾಗೆಯೇ ನೆಕ್ಸ್ಟ್ ಸೆಕೆಂಡ್ ಸೆಕ್ 45 ಡಿಗ್ರಿ. ಸೆಕ್ 45 ಡಿಗ್ರಿ ಅಂತಂದರೆ ಇದು 1/ ಸೆಕ್ ಎದರ ವಿಲೋಮ? ಕಾಸ್ ವಿಲೋಮ. ಹಾಗಾಗಿ ಸೆಕ್ 45 ಡಿಗ್ರಿ ಅಂದರೆ 1/cos 45 ಡಿಗ್ರಿ ಅಂತ ಆಗುತ್ತೆ. ಇಸ್ ಈಕ್ವಲ್ ಟು ಇದರಲ್ಲಿ 1/cos 45 ಡಿಗ್ರಿ ಅಂದರೆ 1/√2ನೇ ಇದೆಯಲ್ಲ, ಇದನ್ನು ವ್ಯುತ್ಕ್ರಮ ಮಾಡಿದರೆ ಎಷ್ಟಾಯಿತು? ಇದು √2 ಅಂತ ಆಗುತ್ತೆ. ನೆಕ್ಸ್ಟ್ ಉಳಿದದ್ದು ಈಗ ಕಾಟ್ 45 ಬೇಕು. ಕಾಟ್ 45 ಡಿಗ್ರಿ. ಕಾಟ್ ಇದು ಟ್ಯಾನ್ನ ವಿಲೋಮ. ಹಾಗಾಗಿ ಇದು 1/tan 45 ಡಿಗ್ರಿ ಆಯಿತು. ಇಸ್ ಈಕ್ವಲ್ ಟು 1/tan 45 ಡಿಗ್ರಿ ಅಂದರೆ 1 ಇದೆ. ಹಾಗಾಗಿ ಇದರ ಬೆಲೆ 1. ಓಕೆ, ನೋಡಿ ಈ ರೀತಿಯಲ್ಲಿ ಸೈನ್ 45 ಡಿಗ್ರಿ ಬೆಲೆ ಕಂಡುಹಿಡಿದೀವಿ. ಕಾಸ್ 45 ಡಿಗ್ರಿ ಬೆಲೆ ಗೊತ್ತಾಯಿತು. ಟ್ಯಾನ್ 45, ಕೊಸೆಕ್ 45, ಸಿಕೆಂಡ್ 45 ಡಿಗ್ರಿ, ಕಾಟ್ 45 ಡಿಗ್ರಿ. ಇಲ್ಲಿ ಗಮನಿಸಿದೀವಿ ಅಂತಂದರೆ ಸೈನ್ 45 ಡಿಗ್ರಿ, ಕಾಸ್ 45 ಡಿಗ್ರಿ ಬೆಲೆ ಸೇಮ್ ಇದೆ. 1/√2, 1/√2ನೇ ಇದೆ. ಅದೇ ರೀತಿಯಲ್ಲಿ ಟ್ಯಾನ್ 45 ಡಿಗ್ರಿ ಮತ್ತು ಕಾಟ್ 45 ಡಿಗ್ರಿ ಎಷ್ಟಿದೆ? 1 ಆಗಿದೆ. ಅದೇ ರೀತಿಯಲ್ಲಿ ಕೊಸೆಕ್ 45 ಡಿಗ್ರಿ √2 ಅದ, ಸಿಕೆಂಡ್ 45 ಡಿಗ್ರಿನೂ ಸಹ √2 ಆಗಿದೆ. ಓಕೆ, ಗೊತ್ತಾಯಿತು? ಅಂದರೆ 45 ಡಿಗ್ರಿಗೆ ಸಂಬಂಧಪಟ್ಟಿರುವಂತೆ ತ್ರಿಕೋನಮಿತಿಯ 6 ಅನುಪಾತಗಳ ಬೆಲೆಯನ್ನು ನಾವು ಕಂಡುಹಿಡ್ತೀವಿ. ಓಕೆ, ಈಗ ನಾವು 30 ಡಿಗ್ರಿ ಅಂದರೆ 30 ಡಿಗ್ರಿ ಮತ್ತು 60 ಡಿಗ್ರಿ ಇದಕ್ಕೆ ಸಂಬಂಧಪಟ್ಟಿರುವಂಥ ತ್ರಿಕೋನಮಿತಿಯ ಅನುಪಾತಗಳನ್ನು ಗುರುತಿಸ್ಕೊಳ್ಬೇಕಾಗಿದೆ. ಅಂದರೆ ಸೈನ್ 30 ಡಿಗ್ರಿ ಎಷ್ಟು, ಕಾಸ್ 30 ಡಿಗ್ರಿ ಎಷ್ಟು, ಆಮೇಲೆ ಟ್ಯಾನ್ 30 ಡಿಗ್ರಿ, ಕೊಸೆಕೆಂಡ್ 30 ಡಿಗ್ರಿ, ಸೆಕೆಂಡ್ 30 ಡಿಗ್ರಿ, ಕಾಟ್ 30 ಡಿಗ್ರಿ, ಇದರ ಬೆಲೆ ಹೇಗೆ ಗುರುತು ಮಾಡ್ಕೊಳ್ತೀವಿ ಅಂತ ನೋಡ್ತೀವಿ. ಅದೇ ರೀತಿಯಲ್ಲಿ 60 ಡಿಗ್ರಿಯ ಬೆಲೆಯನ್ನು ನಾವು ಅದಕ್ಕೆ ಸಂಬಂಧಪಟ್ಟಿರುವಂಥ ಅನುಪಾತಗಳು ಏನಾಗಿರ್ತಾವ ಅನ್ನೋದನ್ನು ಈಗ ಅಧ್ಯಯನ ಮಾಡ್ತೀವಿ. ಇಲ್ಲಿ ನಾವು ಫಸ್ಟ್ ಒಂದು ಸಮಬಾಹು ತ್ರಿಭುಜವನ್ನು ತಗೊಳ್ತೀವಿ. ಸಮಬಾಹು ತ್ರಿಭುಜ ತಗೊಳ್ಳೋಣ. ಯಾಕಂದರೆ ಸಮಬಾಹು ತ್ರಿಭುಜದಲ್ಲೇ ನಮಗೆ 60 ಡಿಗ್ರಿ ಎಲ್ಲ ಸಿಗ್ತಾವೆ, ಹೌದಲ್ಲ? ಇಲ್ಲಿ ಸಮಬಾಹು ತ್ರಿಭುಜವನ್ನು ತಗೊಂಡೀನಿ. ಈ ಸಮಬಾಹು ತ್ರಿಭುಜದಲ್ಲಿ ಇದನ್ನು ಎ ಅಂತ ತಗೊಳ್ತೀನಿ, ಇದು ಬಿ ಆಗಿರುತ್ತೆ, ಇದು ಸಿ ಆಗಿರುತ್ತೆ. ಈ ಸಮಬಾಹು ತ್ರಿಭುಜ ಅಂತಂದರೆ ಇದರಲ್ಲಿ ಪ್ರತಿಯೊಂದು ಕೋನವೂ ಸಹ 60 ಡಿಗ್ರಿ 60 ಡಿಗ್ರಿ ಆಗಿರ್ತವೆ. ಎಷ್ಟಾಗಿರ್ತವೆ ಇವು? 60 ಡಿಗ್ರಿ 60 ಡಿಗ್ರಿ. ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿದೆಯಲ್ಲ. ಹಾಗಾಗಿ ಇಲ್ಲಿ ಸಮಬಾಹು ತ್ರಿಭುಜ ಅಂತಂದರೆ 3 ಬಾಹುಗಳೂ ಸಮನಾಗಿರ್ತವೆ, 3 ಕೋನಗಳೂ ಸಹ ಸಮನಾಗಿರ್ತವೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಕೋನಗಳು 60 ಡಿಗ್ರಿ ಆಗಿರ್ತಾವೆ ಅಂತ ತಗೊಳ್ತೀವಿ. ಇಲ್ಲಿ ಪ್ರತಿಯೊಂದು ಬಾಹುವಿನ ಅಳತೆ ಇದು BC 2A ಅಂತ ತಗೊಳ್ತೀನಿ, AC 2A ಅಂತ ತಗೊಳ್ಳೋದನ್ನ, ABಯೂ ಸಹ 2A ಅಳತೆಯನ್ನು ಹೊಂದಿರುತ್ತೆ. ಈಗ ಇಲ್ಲಿ ಒಂದು ಲಂಬವನ್ನು ರಚನೆ ಮಾಡ್ತೀನಿ. ಇದಕ್ಕೆ BCಗೆ ಒಂದು ಲಂಬ ರಚನೆ, BCಗೆ ಒಂದು ಲಂಬ ಆಯಿತು. ಇದಕ್ಕೆ D ಅಂತ ಬರೀತೀನಿ. ಇದನ್ನು D. ಇಲ್ಲಿ ಲಂಬಕೋನ ಉಂಟಾಯಿತು. ಓಕೆನಾ? ಈಗ ನೋಡು, BC 2A ಆಗಿದೆ ಅಂತಂದ್ರೆ BD ಏನಾಗಿರುತ್ತೆ? A ಆಗಿರುತ್ತೆ. ಯಾಕಂತಂದರೆ BDಯು BCಯ ಅರ್ಧದಷ್ಟಾಗಿದೆ ಅಂತ. ಯಾಕಂದರೆ ಇದು AD ಲಂಬ BCಯನ್ನು ರಚನೆ ಮಾಡಿದ್ದೀವಿ. ಅದನ್ನೇ ಬರೀತೀನಿ ಇಲ್ಲಿ. ತ್ರಿಭುಜ ABCಯು ಸಮಬಾಹು ತ್ರಿಭುಜವಾಗಿದೆ. ಸಮಬಾಹು ತ್ರಿಭುಜ ತಗೊಂಡಿದೆ, ಸಮಬಾಹು ತ್ರಿಭುಜವಾಗಿದೆ. ಓಕೆ, ಸಮಬಾಹು ತ್ರಿಭುಜ ಅಂತಂದ್ರೆ 3 ಬಾಹುಗಳು ಸಮನಾಗಿರ್ತವೆ. ಅಂದರೆ AB = BC = CA ಇದು 2A ಆಗಿರಲಿ. ಅಂದರೆ 3 ಬಾಹುವಿನ ಅಳತೆ ಸೇಮ್ ಆಯಿತು.
ಹಾಗೆಯೇ ಪ್ರತಿಯೊಂದು ಕೋನವೂ ಸಹ 60 ಡಿಗ್ರಿ 60 ಡಿಗ್ರಿ ಆಗುತ್ತೆ. ಹಾಗಾಗಿ ಇಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ ಇಸ್ ಈಕ್ವಲ್ ಟು 60 ಡಿಗ್ರಿ ಆಗುವುದು. ಓಕೆನಾ? ಇವೆರಡು ಅಂದರೆ ಸೇಮ್ ಇರ್ತಾವಂತ. ಆಮೇಲೆ ಇಲ್ಲಿ ಎ ಡಿ ಲಂಬ ಬಿ ಸಿಯನ್ನು ಎಳೆದಿನಿ. ಎ ಡಿ ಲಂಬ ಬಿ ಸಿ ಎಳೆಯಲಾಗಿದೆ ಅಥವಾ ಎಳೆದಿದೆ. ಓಕೆನಾ? ಆಗ ಇಲ್ಲೇನು ಕೋನ ಉಂಟಾಗತ್ತಲ್ಲ, ಇಲ್ಲಿ ಇದೊಂದು ತ್ರಿಭುಜ, ಈ ತ್ರಿಭುಜ ತೊಗೊಂಡಿವಿ ಅಂತ ತಿಳ್ಕೊಳ್ರಿ, ಎ ಡಿ ಬಿ. ಆಗ ಇದು ಲಂಬಕೋನ ತ್ರಿಭುಜ ಆಗತ್ತೆ. ಇದು 30 ಡಿಗ್ರಿ ಆಗಿಬಿಡುತ್ತೆ. ಸೇಮ್ ಏನಂತಂದ್ರೆ ಅರ್ಧಸ್ಥ ಇದು. ಓಕೆ, ಅಂದರೆ ಇದು 30 ಡಿಗ್ರಿ ಆಯಿತು. ಹಾಗೆಯೇ ಈಗ ಬಿ ಡಿ ಅಳತೆ ತೊಗೊಳ್ಬೇಕು ಅಂತಂದರೆ ಬಿ ಡಿಯು ಇದು ಬಿ ಸಿಯ ಅರ್ಧದಷ್ಟಾಗಿರುತ್ತೆ. ಅಂದರೆ 1/2 ಇಂಟು ಬಿ ಸಿ. ಈಗ ನೋಡಿ, ಇಸ್ ಈಕ್ವಲ್ ಟು 1/2 ಇಂಟು ಬಿ ಸಿ ಎಷ್ಟು ಅಂತ ತೊಗೊಂಡಿವಿ ನಾವು? 2a ಅಂತ ತೊಗೊಂಡಿವಿ. ಬಿ ಸಿ ಅಂತಂದರೆ 2a. ಎ ಛೇದ ಹೋಯಿತು. ಇಸ್ ಈಕ್ವಲ್ ಟು ಎಷ್ಟಾಯ್ತು? ಇದು ಎ ಉಳಿತು. ಅಂದರೆ ಬಿ ಡಿ ಇದು ಎ ಅಂತ ಆಯಿತು. ಈಗ ನಾವು ತ್ರಿಭುಜ ಎ ಡಿ ಬಿ ಅನ್ನು ತೊಗೊಂಡಿವಿ ಅಂತಂದರೆ, ಎ ಡಿ ಬಿ ಲಂಬಕೋನ ತ್ರಿಭುಜ ತೊಗೊಂಡಿವಿ ಅಂತಂದರೆ ಇದು ಕೋನ ಎ, ಈ ತ್ರಿಭುಜಕ್ಕೆ ಸಂಬಂಧಪಟ್ಟಿರುವಂತೆ ಇದು 30 ಡಿಗ್ರಿ ಆಗಿರುತ್ತೆ. ಓಕೆ, ಈಗ ಫಸ್ಟ್ ನಾವೇನು ಮಾಡೋಣ ಅಂತಂದರೆ ತ್ರಿಭುಜ ಎ ಡಿ ಬಿಯಲ್ಲಿ ಲಂಬಕೋನ ತ್ರಿಭುಜ ಅಂತ ತಗೊಂಡು ಪೈಥಾಗೋರಸ್ನ ಪ್ರಮೇಯನ್ನು ಅನ್ವಯ ಮಾಡಿಕೊಂಡು ಎ ಡಿಯ ಅಳತೆಯನ್ನು ಗುರುತು ಮಾಡಿಕೊಳ್ಬೇಕು. ಹಾಗಾಗಿ ಫಸ್ಟ್ ಇಲ್ಲಿ ತ್ರಿಭುಜ ಎ ಡಿ ಬಿ ತಗೊಳ್ತೀನಿ. ತ್ರಿಭುಜ ಎ ಡಿ ಬಿಯಲ್ಲಿ ಕೋನ ಡಿ 90 ಡಿಗ್ರಿ ಆಗಿದೆ. ಕೋನ ಡಿ 90 ಡಿಗ್ರಿ ಆಗಿದೆ. ಅಂದ್ರೆ ಪೈಥಾಗೋರಸ್ನ ಪ್ರಮೇಯನ್ನು ಅನ್ವಯ ಮಾಡ್ಕೊಳ್ತೀವಿ. ಪೈಥಾಗೋರಸ್ನ ಪ್ರಮೇಯದನ್ವಯ, ಪೈಥಾಗೋರಸ್ನ ಪ್ರಮೇಯನ್ನು ಅನ್ವಯ ಮಾಡ್ಕೊಳ್ತೀವಿ. ಇಲ್ಲಿ ವಿಕರ್ಣ ಯಾವುದಾಗಿರುತ್ತೆ? ಎ ಬಿ ಆಗಿರುತ್ತೆ. ಹಾಗಾಗಿ ವಿಕರ್ಣದ ಮೇಲಿನ ವರ್ಗ ಅಂದರೆ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳು ಅಂತಂದರೆ ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ ಆಗಿರುತ್ತೆ. ಬಿ ಡಿ ಸ್ಕ್ವಯರ್ ಪ್ಲಸ್ ಇದು ಎ ಡಿ ಸ್ಕ್ವಯರ್ ಆಗಿದೆ. ಇದರಲ್ಲಿ ಬೆಲೆ ಆದೇಶ ಮಾಡೋಣ. ಎ ಬಿ ಅಂತಂದ್ರೆ 2a ಅಂತಿದೆ. ಎ ಬಿ ಅಂತಂದ್ರೆ 2a ಸ್ಕ್ವಯರ್. ಬಿ ಡಿ ಎಷ್ಟಾಗಿದೆ? ಎ ಅಂತ ತಗೊಂಡು ನಾವು ಎ ಸ್ಕ್ವಯರ್. ಎ ಡಿ ಬೆಲೆಯನ್ನು ನಾವು ಕಂಡುಹಿಡಿಬೇಕಾಗಿದೆ. ಹಾಗಾಗಿ ಎ ಡಿ ಸ್ಕ್ವೇರನ್ನು ಬರೆದೀನಿ. 2a ಸ್ಕ್ವೇರ್ ಅಂದರೆ 2 ವರ್ಗ 4. ಇದು ಎ ಸ್ಕ್ವೇರಕ್ಕೆ ಎ ಸ್ಕ್ವೇರ್ ಆಯಿತು. ಈ ಎ ಸ್ಕ್ವೇರ್ ಲೆಫ್ಟ್ ಸೈಡ್ ತರ್ತೀನಿ, ಮೈನಸ್ ಆಯಿತು. ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಎ ಡಿ ಸ್ಕ್ವೇರ್ ಆಯಿತು. 4a ಸ್ಕ್ವೇರ್ನಲ್ಲಿ 1a ಸ್ಕ್ವೇರ್ ಕಳೆದ್ರೆ ಅದು 3a ಸ್ಕ್ವೇರ್ ಅಂತಾಗುತ್ತೆ. ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್. ಈಗ ಸ್ಕ್ವೇರ್ ತೆಗೆದು ಇದಕ್ಕೆ ರೂಟ್ ಹಾಕ್ತೀನಿ. ಅಂದರೆ ಎ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3a ಸ್ಕ್ವೇರ್ ಅಂತಾಯಿತು. ಎ ಡಿ ಇಸ್ ಈಕ್ವಲ್ ಟು ಇದು ಸ್ಕ್ವೇರ್ ರೂಟ್ ಆಫ್ 3, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಇದಕ್ಕೆ ಸಂಬಂಧಪಟ್ಟಿರು ಅಂತಂದರೆ ಎ, ಅಂದರೆ ಸ್ಕ್ವೇರ್ ರೂಟ್ ಆಫ್ 3 ಇಂಟು ಎ. ಯಾವುದಿದು? ಎ ಡಿ ಬೆಲೆ ಗೊತ್ತಾಯಿತು. ಎ ಡಿಯು ಸ್ಕ್ವೇರ್ ರೂಟ್ ಆಫ್ 3a ಅಂತ ಆಗಿರುತ್ತೆ. ಸ್ಕ್ವೇರ್ ರೂಟ್ ಆಫ್ 3a ಆಯ್ತು ಇದ್ರ ಬೆಲೆ. ಈಗ ಈ ತ್ರಿಭುಜಕ್ಕೆ ಸಂಬಂಧಪಟ್ಟಿರುವಂತೆ, ತ್ರಿಭುಜ ಎ ಡಿ ಬಿಗೆ ಸಂಬಂಧಪಟ್ಟಿರುವಂತೆ 30 ಡಿಗ್ರಿಯನ್ನು ಕನ್ಸಿಡರ್ ಮಾಡಿದ್ನಿ ಅಂದರೆ 30 ಡಿಗ್ರಿ ಅಂತ ತೊಗೊಂಡ್ರೆ ಏನಾಗುತ್ತೆ? ಇದರಲ್ಲಿ 30 ಡಿಗ್ರಿ ಅಂತಂದರೆ ಅಭಿಮುಖ ಬಾಹು ಯಾವುದಾಗತ್ತೆ? ಇದರಲ್ಲಿ ಬಿ ಡಿ ಆಗತ್ತೆ. ಅಭಿಮುಖ ಬಾಹು ಯಾವುದಾಗತ್ತೆ? ಇದ್ರಾಗ ಬಿ ಡಿ. ಪಾರ್ಶ್ವ ಬಾಹು ಯಾವುದಾಗತ್ತೆ? ಎ ಡಿ. ಎ ಬಿ ಏನಾಗಿರುತ್ತೆ? ವಿಕರ್ಣ ಆಗಿರುತ್ತೆ. ಈ ಅಂಶ ಗಮನಿಸಿ. ನಾನು ಯಾವ ಕೋನವನ್ನು ತೊಗೊಂಡು ಬರೀತೀನಿ ಅನುಪಾತಗಳನ್ನು ಅದನ್ನು ಗಮನಿಸಿ. ಫಸ್ಟ್ ಒನ್ ಸೈನ್ 30 ಡಿಗ್ರಿ ಬರೀತೀನಿ ನೋಡಿ. ಸೈನ್ 30 ಡಿಗ್ರಿ ಅಂದರೆ ಇದು 30 ತೊಗೊಂಡಿನಿ ಅಂತಂದ್ರೆ ಅಭಿಮುಖ ಬಿ ಡಿ ಆಗತ್ತೆ, ಎ ಡಿ ಪಾರ್ಶ್ವ ಆಗತ್ತೆ, ಎ ಬಿ ವಿಕರ್ಣ ಆಗಿರುತ್ತೆ. ಅದನ್ನು ಗಮನಿಸಿ. ಅಂದರೆ ಸೈನ್ ಅನುಪಾತ ಅಭಿಮುಖ ಬಾಗಿಲೆ ವಿಕರ್ಣ. ಅಭಿಮುಖ ಯಾವುದು? ಇದ್ರಾಗ ಬಿ ಡಿ. ಅಭಿಮುಖ ಯಾವುದು? ಬಿ ಡಿ.
ವಿಕರ್ಣ ಯಾವುದು? ಎ ಬಿ. ಅಭಿಮುಖ ಬಾಗಿಲೆ ವಿಕರ್ಣ. ಅಭಿಮುಖ ಬಿ ಡಿ ಆಗಿದೆ, ವಿಕರ್ಣ ಎ ಬಿ ಆಗಿದೆ. ಬಿ ಡಿ ಇದರ ಬೆಲೆ ಎಷ್ಟು? ಎ ಬಿ ಅಂದರೆ 2a. ಇದು ಛೇದ ಆಯಿತು ಅಂದರೆ ಎಷ್ಟು ಉಳಿತು? 1/2. ಅಂದ್ರೆ sin 30 ಅಂತಂದ್ರೆ 1/2 ಅಂತಾಯಿತು. ಓಕೆ, ನೆಕ್ಸ್ಟ್ cos 30 ನೋಡೋಣ. cos 30 ಬೆಲೆ cos 30 ಅಂದರೆ ಪಾರ್ಶ್ವ ಭಾಗಿಲೆ ವಿಕರ್ಣ. ಯಾವುದು? cos 30. ಇದರಲ್ಲಿ ಪಾರ್ಶ್ವ ಬಾಹು ಯಾವುದಾಗಿರುತ್ತೆ? ಎ ಡಿ ಅಪಾನ್ ವಿಕರ್ಣ ಅಂತಂದ್ರೆ ಎ ಬಿ. ವಿಕರ್ಣ ಎ ಬಿ. ಎ ಡಿ ಅಂತಂದರೆ ಎಷ್ಟು? √3a ಅಪಾನ್ ಎ ಬಿ ಅಂತಂದ್ರೆ 2a. ಎ ಛೇದ ಹೋಯಿತು, ಉಳಿದದ್ದು √3/2. ಇದು cos 30 ಬೆಲೆ ಆಯಿತು. cos 30 ಡಿಗ್ರಿಯ ಅನುಪಾತ √3/2 ಅಂತಾಗುತ್ತೆ. ನೆಕ್ಸ್ಟ್ ಟ್ಯಾನ್ ನೋಡೋಣ. ಟ್ಯಾನ್ ಅನುಪಾತ ಗೊತ್ತಾಗುತ್ತೆ. ಟ್ಯಾನ್ 30 ಡಿಗ್ರಿ ಇದು ಅಭಿಮುಖ ಭಾಗಿಲೆ ಪಾರ್ಶ್ವ. 30 ಡಿಗ್ರಿಗೆ ಸಂಬಂಧಪಟ್ಟಿರುವಂಥ ಅಭಿಮುಖ ಬಿ ಡಿ ಆಗಿದೆ. ಅಭಿಮುಖ ಬಿ ಡಿ. ಪಾರ್ಶ್ವ ಅಂತಂದರೆ ಎ ಡಿ ಬಾಹು. ಎ ಡಿ. ಬಿ ಡಿ ಅಂತಂದರೆ ಎ ಆಗಿದೆ. ಆಮೇಲೆ ಎ ಡಿ ಅಂತಂದರೆ √3a ಅಂತಾಗಿದೆ. ಎ ಛೇದ ಹೋಯ್ತಾ ಅಂದರೆ 1/√3. ಯಾವುದಿದು? ಟ್ಯಾನ್ 30 ಅಂತಂದ್ರೆ 1/√3. ಗೊತ್ತಾಯಿತು? ಈಗ ನೋಡಿ, ನೆಕ್ಸ್ಟ್ ಅನುಪಾತಗಳನ್ನು ಬರೀತೀನಿ ಇಲ್ಲಿ. ನೆಕ್ಸ್ಟ್ ವಿಲೋಮ ಆಗಿಬಿಡುತ್ತೆ ನೋಡಿ, ಇದನ್ನು ಗಮನಿಸಿ. ವಿಲೋಮ ಈಗ ಕೊಸೆಕ್ 30 ಡಿಗ್ರಿ. ಕೊಸೆಕ್ ಅಂತಂದರೆ ಸೈನ್ ವಿಲೋಮ. ಅಂದರೆ ಇದು 1/2 ಇದೆ ಅಂತಂದರೆ 2/1 ಅಂದರೆ 2 ಆಯಿತು. ಓಕೆ, ನೆಕ್ಸ್ಟ್ ಅಂಶ ಸೆಕೆಂಡ್ 30 ಡಿಗ್ರಿ. ಸೆಕೆಂಡ್ 30 ಅಂದರೆ ಇದು ಕಾಸ್ ವಿಲೋಮ. ಕಾಸ್ √3/2 ಅದ ಅಂತಂದರೆ ಇದು 2/√3 ಅಂತಾಗತ್ತೆ. ಓಕೆ, ನೆಕ್ಸ್ಟ್ ಆರನೇ ಯಾವುದು? 4ನೇದು ಐತೆ, ಇದು 5ನೇದು ಐತಲ್ಲ. ನೆಕ್ಸ್ಟ್ ಇದು 6ನೇದು. ಕಾಟ್ ಉಳಿತಲ್ಲ. ಕಾಟ್ 30 ಡಿಗ್ರಿ. ಕಾಟ್ ಅಂತಂದರೆ ಟ್ಯಾನ್ನ ವಿಲೋಮ. ಅಂದರೆ 1/√3 ಅಂತಂದ್ರೆ √3/1 ಅಂದರೆ ಓನ್ಲಿ √3 ಅಂತ ಐತಿದು. ನೋಡಿ, 6 ಅನುಪಾತಗಳು 30 ಡಿಗ್ರಿ 30 ಡಿಗ್ರಿಗೆ ಸಂಬಂಧಪಟ್ಟಿರುವಂಥ 6 ಅನುಪಾತಗಳ ಬೆಲೆಯನ್ನು ನಾವು ಬರೆದೀವಿ. ಓಕೆ, ಸರಿ. ಅದೇ ರೀತಿಯಲ್ಲಿ ಇನ್ನೊಂದು ಅಂಶ ಇಲ್ಲಿ ಗಮನಿಸಿ. ಈಗ 60 ಡಿಗ್ರಿಗೆ ಸಂಬಂಧಪಟ್ಟಿರುವಂತೆ ನಾವು ಮಾತಾಡಬೇಕಾಗಿದೆ. 60 ಡಿಗ್ರಿಗೆ ಸಂಬಂಧಪಟ್ಟಿರುವಂತೆ ನೋಡಿ, ಈ 60 ಡಿಗ್ರಿ ಇದನ್ನು ತೊಗೊಂಡಿವಿ, ಕೋನ ಬಿ 60 ಡಿಗ್ರಿ ತೊಗೊಂಡಿನಿ ಅಂತಂದ್ರೆ ಇದಕ್ಕೆ ಅಭಿಮುಖ ಬಾಹು ಯಾವುದಾಗಿರುತ್ತೆ? ಎ ಡಿ ಆಗುತ್ತೆ. ಓಕೆ, ಅಭಿಮುಖ ಬಾಹು ಯಾವುದಾಗತ್ತೆ? ಎ ಡಿ. ಆಮೇಲೆ ಪಾರ್ಶ್ವ ಬಾಹು ಯಾವಾಗತ್ತೆ? ಬಿ ಡಿ ಆಗುತ್ತೆ. ವಿಕರ್ಣ ಎ ಬಿ ಆಗುತ್ತೆ. ಇದನ್ನು ನಾವು ಗಮನಿಸಬೇಕು. ಹಾಗಾಗಿ ಇಲ್ಲಿ ಅನುಪಾತಗಳನ್ನು ಬರಿತೀನಿ ನೋಡಿ. ಸೈನ್ 60 ಡಿಗ್ರಿ. ಸೈನ್ 60. ಸೈನ್ ಅಂತಂದ್ರೆ ಅಭಿಮುಖ ಭಾಗಿಲೆ ವಿಕರ್ಣ, ಹೌದಿಲ್ಲ? ಇದಕ್ಕೆ ಅಭಿಮುಖ 60 ಡಿಗ್ರಿಗೆ ಅಭಿಮುಖ ಯಾವುದಾಗಿರುತ್ತೆ? ಎ ಡಿ. ವಿಕರ್ಣ ಅಂತಂದ್ರೆ ಫಿಕ್ಸ್ ಅದೇ ಇರುತ್ತೆ. ಯಾವುದು? ಎ ಬಿ. ವಿಕರ್ಣ ಚೇಂಜ್ ಆಗಲ್ಲ. ಎ ಡಿ ಅಂತಂದ್ರೆ √3a ಅಪಾನ್ ಎ ಬಿ ಅಂತಂದ್ರೆ 2a. ಎ ಛೇದ ಹೋಯಿತು = ಇದು √3/2. ಯಾವುದಿದು? ಸೈನ್ 60 ಡಿಗ್ರಿ ಬೆಲೆ. ಓಕೆ, √3/2. ನೆಕ್ಸ್ಟ್ ಕಾಸ್ 60 ನೋಡೋಣ. ಕಾಸ್ 60 ಬಗ್ಗೆ ಮಾತಾಡೋಣ. ಕಾಸ್ 60 ಡಿಗ್ರಿ. ಇಲ್ಲಿ ಕಾಸ್ ಅಂತಂದರೆ ಪಾರ್ಶ್ವಬಾಹು ಭಾಗಿಲೆ ವಿಕರ್ಣ ಅಂತ. ಇದಕ್ಕೆ 60 ಡಿಗ್ರಿಗೆ ಸಂಬಂಧಪಟ್ಟಿರುವಂತೆ ಪಾರ್ಶ್ವಬಾಹು ಬಿ ಡಿ ಆಗಿರುತ್ತೆ. ವಿಕರ್ಣ ಅಂತಂದರೆ ಎ ಬಿ ಆಗಿದೆ. ವಿಕರ್ಣ ಎ ಬಿ. ಬಿ ಡಿ ಅಂತಂದರೆ ಎ ಆಯಿತು. ಎ ಬಿ ಅಂತಂದ್ರೆ 2a ಅಂತಾಯಿತು. ಎ ಛೇದ ಹೋಯಿತು. ಇಲ್ಲಿ ಉಳಿದದ್ದು 1/2. ನೆಕ್ಸ್ಟ್ ಇನ್ನೊಂದು ಅಂಶ. ಈಗ ಟ್ಯಾನ್ 60 ನೋಡೋಣ. ಟ್ಯಾನ್ 60. ಟ್ಯಾನ್ ಅಂತಂದ್ರೆ
ಅಭಿಮುಖ ಬಾಗಿಲೆ ಪಾರ್ಶ್ವ. 60 ಡಿಗ್ರಿ ಅಭಿಮುಖ ಅಂತಂದ್ರೆ ಎ ಡಿ, ಪಾರ್ಶ್ವ ಅಂತಂದ್ರೆ ಬಿ ಡಿ ಆಗಿದೆ. ಎ ಡಿ ಅಂತಂದ್ರೆ √3a ಅಪಾನ್ ಬಿ ಡಿ ಅಂತಂದ್ರೆ ಎ ಛೇದ ಹೋಯಿತು. ಉಳಿದದ್ದೇನು ಅಂತಂದ್ರೆ √3 ಉಳೀತು. ಯಾವುದು? tan 60ಗೆ ಸಂಬಂಧಪಟ್ಟಿರುವಂತೆ. ಈಗ ಉಳಿದ ಅನುಪಾತಗಳನ್ನು ಬರಿಬೇಕು ಅಂತಂದರೆ ಇವುಗಳ ವಿಲೋಮಾನುಪಾತಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ನೋಡಿ, ನೆಕ್ಸ್ಟ್ ಬೇಕಾಗಿದೆ ನನಗೆ 4ನೇದು ಕೊಸೆಕ್ 60 ಡಿಗ್ರಿ. ಕೊಸೆಕ್ 60 ಡಿಗ್ರಿ ತಗೊಳ್ತೀನಿ. ಇದು ಸೈನನ ವಿಲೋಮ. ಅಂದ್ರೆ ಸೈನ್ ಎಷ್ಟಿದೆ? ಸೈನ್ 60 ಅಂದರೆ √3/2 ಅದಲ್ಲ, ಇದೇನಾಗಿಬಿಡುತ್ತೆ 2/√3 ಆಗುತ್ತೆ. ಓಕೆ, ಕೊಸೆಕ್ 60 ಅಂದರೆ 2/√3. ಹಾಗೆಯೇ 5ನೇದು ಸಿಕೆಂಟ್ 60 ಡಿಗ್ರಿ ತಗೊಳ್ತೀನಿ. ಇದು ಕಾಸ್ 60ಯ ವಿಲೋಮ. ಕಾಸ್ ಅಂದರೆ 1/2 ಇದೆ ಅಂತಂದರೆ ಇದು 2/1 ಅಂದರೆ 2. ಹಾಗೆಯೇ ಕಾಟ್ 60 ಡಿಗ್ರಿ, ಕಾಟ್ 60 ಡಿಗ್ರಿ ಇದು ಟ್ಯಾನ್ನ ವಿಲೋಮ. ಇದು √3 ಇದೆ ಅಂತಂದರೆ ಇಲ್ಲಿ /1 ಇರುತ್ತಲ್ಲ, 1/√3 ಆಗಿಬಿಡುತ್ತೆ. 1/√3 ಆಗುತ್ತೆ. ಓಕೆ, ಅಂದರೆ ಇದರಲ್ಲಿ ಏನೇನು ಗೊತ್ತಾಯ್ತು ನಮಗೆ? 30 ಡಿಗ್ರಿಗೆ ಸಂಬಂಧಪಟ್ಟಿರುವಂತೆ 30 ಡಿಗ್ರಿ ಮತ್ತು 60 ಡಿಗ್ರಿಯ ತ್ರಿಕೋನಮಿತಿಯ ಅನುಪಾತಗಳನ್ನು ಬರ್ದೀವಿ ನಾವು. ಬೆಲೆ ಹೇಗೆ ಬಂತು ಅಂತ ನಾವು ಗೊತ್ತು ಮಾಡ್ಕೊಳ್ಬೇಕು. ಇದ್ರ ಬೆಲೆ ಇಷ್ಟಿದೆ, ಇದ್ರ ಬೆಲೆ ಇಷ್ಟಿದೆ ಅಂತ ಹೇಳ್ತೀವಿ. ಆದರೆ ಆ ಬೆಲೆಗಳು ಹೇಗೆ ಬಂದು ಅನ್ನೋದನ್ನು ಗೊತ್ತು ಮಾಡ್ಕೊಳ್ಳಿಕ್ಕೆ ಇಷ್ಟನ್ನು ನಾವು ಲೆಕ್ಕಾಚಾರ ಮಾಡಿ ನೋಡಿದ್ದೀವಿ. ಇವುಗಳ ಬೆಲೆಯನ್ನು ನೆನಪಿಟ್ಕೊಳ್ಬೇಕು. ಓಕೆ, ಈಗ ನಾವು ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿತಾ ಇದ್ದೀವಲ್ಲ, ಅದರಲ್ಲಿ 0 ಡಿಗ್ರಿ ಮತ್ತು 90 ಡಿಗ್ರಿಯ ತ್ರಿಕೋನಮಿತಿಯ ಅನುಪಾತಗಳು ಏನಾಗತ್ತೆ, ಅದರ ಬೆಲೆ ಎಷ್ಟಾಗತ್ತೆ, ಅದರ ಬೆಲೆ ಇದೇ ರೀತಿಯಲ್ಲಿ ಹೇಗೆ ಬರುತ್ತೆ ಅನ್ನೋದನ್ನು ನಾವು ಈಗ ಅಧ್ಯಯನ ಮಾಡಬೇಕಾಗಿದೆ. ಒಂದು ತ್ರಿಭುಜ ತಗೊಳ್ತೀನಿ. ಫಸ್ಟ್ ಕೇರ್ಫುಲ್ಲಾಗಿ ಗಮನಿಸಿ. ಇದನ್ನು ಒಂದು ಲಂಬಕೋನ ತ್ರಿಭುಜ ತಗೊಳ್ತೀನಿ. ನೋಡಿ, ಇದು ಒಂದು ಲಂಬಕೋನ ತ್ರಿಭುಜ ತಗೊಂಡಿನಿ. ಓಕೆ, ಲಂಬಕೋನ ತ್ರಿಭುಜ. ಇದರಲ್ಲಿ ಗಮನಿಸಿ ನೀವು, ಈ ಲಂಬಕೋನ ತ್ರಿಭುಜದಲ್ಲಿ ಇದರಲ್ಲಿ ಕೋನ ಬಿ ಇದು 90 ಡಿಗ್ರಿ ಆಗಿದೆ. ಓಕೆ, ಕೋನ ಬಿ 90 ಡಿಗ್ರಿ ಆಗಿದೆ. ಒಂದಿಷ್ಟು ಮಾಹಿತಿ ಇದರಲ್ಲಿ ಗಮನಿಸಿ ನೀವು. ಈ ಕೋನದ ನೋಡು, ಆಮೇಲೆ ಈ ಕಿರಣ ಅಂದರೆ ವಿಕರಣ ಏನದ, ಆ ವಿಕರಣಕ್ಕೆ ನೋಡಿ ಈ ಕೋನಕ್ಕೆ ಇದಕ್ಕೆ ಸಮೀಪ ತೊಗೊಂಡು ಬರ್ತೀನಿ ನಾನು. ಇಲ್ಲಿ ನೋಡಿ, ಇದು ಗಮನಿಸಿ. ಇದನ್ನು ಕೇರ್ಫುಲ್ಲಾಗಿ ನೋಡಿ. ಇದ್ರ ಸಮೀಪ ಬರುವ ಹಾಗೆ ಇದನ್ನು ನೋಡಿ. ಇನ್ನೊಂದು ಸಲ ಕೇಳಿ. ಇದು ಲಂಬಕೋನ ತ್ರಿಭುಜ ಇತ್ತಲ್ಲ, ಇದು ನೋಡಿ ಎಷ್ಟೋ ಡಿಗ್ರಿ ಇಲ್ಲಿ ಉಂಟಾಗಿದೆ, ಕೋನ ಉಂಟಾಗಿದೆ. ಅದನ್ನು ಈ ಬಾಹುನ ಸಮೀಪ ಅಂದ್ರೆ ಈ AC ಏನು ವಿಕರಣ ಅದ ನೋಡು, ಇದಕ್ಕೆ ಸಮೀಪ ತೊಗೊಂಡು ಬಂದಂಗ ಇದ್ರ ಕಿರಣ ಅಂದ್ರೆ ಕೋನದ ಅಳತೆ ಕಡಿಮೆ ಹಾಕ್ಕೊಂತ ಹೋಗುತ್ತೆ. ಗಮನಿಸಿ. ಇದನ್ನು ಹಿಂಗೆ ಕಡಿಮೆ ಮಾಡ್ಕೋತ ಬಂದೆ ಅಂದರೆ ಎಷ್ಟಾಗುತ್ತೆ? ಇದು ಇಲ್ಲಿ ನೋಡಿ, ಇದು ಕಡಿಮೆ ಮಾಡ್ಕೊಂಡು ಬಂದ, ಕಡಿಮೆ ಆಯಿತು. ಅಂದರೆ ಏನಾಯಿತು? AC ಎಲ್ಲದ? AC ಅದು ABಗೆ ಈಕ್ವಲ್ ಆಗಿಬಿಡ್ತು. BC ಎಲ್ಲದ? BC 0 ಆಗಿಬಿಡ್ತು. ಓಕೆ, ಇದನ್ನು ಗಮನಿಸಿ ನಾವು. ಇಲ್ಲೇ ವೆರಿ ಇಂಪಾರ್ಟೆಂಟ್ ಆಗಿರೋದು ಅಂದ್ರೆ ತ್ರಿಭುಜ ABC ಅಂತ ತೊಗೊಂಡಿದ್ದು ನೋಡಿದ್ರಲ್ಲಿ ನಾನು ತ್ರಿಭುಜ ABCಯಲ್ಲಿ ಇದರಲ್ಲಿ ತೊಗೊಂಡಿದ್ದೆ. ಈ ಕೋನ ಇದಕ್ಕೆ ಎ ತೊಗೊಳ್ಬೇಕಂತ ಮಾಡಿದ್ದೆ. ಕೋನ ಎ ಎಷ್ಟಾಗಿಬಿಡ್ತು? ಅದು 0 ಡಿಗ್ರಿ ಆಗಿಬಿಡ್ತಿಲ್ಲ, 0 ಆಗಿಬಿಡ್ತು. ಅಂದರೆ ಕೋನ ಎ 0 ಆಗಿಬಿಡ್ತು. ಕೋನ ಎ = 0 ಆಯಿತು. ಕೋನ ಎ 0 ಆಯಿತು ಅಂತಂದರೆ ಬಾಹುಗಳನ್ನು ಅಳತೆ ನೋಡ್ರಿ ನಾವು. ಬಾಹುಗಳ ಅಳತೆ AB ಇದ್ದದ್ದು ಮೊದಲೇನಿತ್ತದು AC ಇತ್ತಲ್ಲ, AC ಮತ್ತು AB ಎರಡು ಈಕ್ವಲ್. ಅದು AC ಮತ್ತು AB ಇವೆರಡು ಈಕ್ವಲ್. ಅಂದರೆ ಕೋನ ಎ = 0 ಬರ್ದಿನಲ್ಲ, ಇದನ್ನು AB = AC ಎರಡು ಸೇಮ್ ಅದು. ಬಟ್ ಇನ್ನೊಂದು ಮಾಹಿತಿ ಗಮನಿಸಿ. BC ಏನಾಗಿಬಿಡ್ತು? ಇಲ್ಲೇ ಇಲ್ಲ, ಅದು BC 0 ಆಗಿಬಿಡುತ್ತಲ್ಲ. ಅಂದರೆ ಇಲ್ಲಿ BC = 0 ಆಯಿತು. ಇದನ್ನು ಗಮನಿಸಿ. ಆಮೇಲೆ
ಕೋನ ಎಗೆ ಸಂಬಂಧಪಟ್ಟಿರುವಂತೆ ಎ ಬಿ ಏನಾಗಿರುತ್ತೆ, ಇದನ್ನು ಇನ್ನೊಂದು ಸಲ ಅದನ್ನು ಮೇಲ್ಗಡೆ ತೊಗೊಳ್ಳ ಅಂದ್ರೆ ನಮಗೆ ನೀವೇನು ತಿಳ್ಕೊಬೇಕೀಗ, ಇದು 0 ಅಂತ ತಿಳ್ಕೊಂಡು ಬಿಡಬೇಕಾ ಈಗ 0 ಡಿಗ್ರಿ. ಯಾಕಂದರೆ ಹೇಗಾಗತ್ತಂತನೂ ಮಾಡಿ ತೋರಿಸಿನಿ. ಬಿ ಸಿ 0 ಆಗಿಬಿಡುತ್ತಂತ ಹೇಳಿದ್ದೀನಿ. ಎ ಬಿ ಅಳತೆ ಎ ಸಿಗೆ ಈಕ್ವಲ್ ಆಗತ್ತಂತ ಹೇಳಿನಿ. ಓಕೆ, ಅಂದರೆ ಎ ಬಿ ಏನಾಯ್ತು ಇಲ್ಲಿ ಪಾರ್ಶ್ವಬಾಹು ಆಯಿತು, ಬಿ ಸಿ ಅಭಿಮುಖ ಆಯಿತು, ಎ ಸಿ ವಿಕರ್ಣ ಆಗಿಬಿಡುತ್ತೆ. ಇಷ್ಟು ಗಮನಿಸ್ತೀರಿ. ಓಕೆ, ಈಗ ತ್ರಿಕೋನಮಿತಿಯ ಅನುಪಾತಗಳನ್ನು ಬರಿತೀನಿ ನೋಡಿ. ಇದನ್ನು ಫಸ್ಟ್ ಸೈನ್ 0 ಡಿಗ್ರಿ ತೊಗೊಳ್ತೀನಿ. ಫಸ್ಟ್ ಸೈನ್ 0 ಡಿಗ್ರಿ. 0 ಮೀನ್ಸ್ ಇದು ಎ. ಸೈನ್ ವಿಲೋಮ ಸೈನ್ ಇದರ ಅನುಪಾತ ಏನಾಗಿರುತ್ತೆ, ಅಭಿಮುಖ ಬಾಹು ಅಪಾನ್ ವಿಕರ್ಣ. ಇದಕ್ಕೆ ಅಭಿಮುಖ ಯಾವ್ದಾಗತ್ತಿದ್ರಲ್ಲಿ ಬಿ ಸಿ, ಬಿ ಸಿ ಅಪಾನ್ ವಿಕರ್ಣ. ವಿಕರ್ಣ ಅಂತಂದರೆ ಎ ಸಿ. ಓಕೆ ನೋಡಿ, ಇಸ್ ಈಕ್ವಲ್ ಟು ಬಿ ಸಿ ಅಂತಂದ್ರೆ 0 ಆಗಿದೆ ಅಂತ ಹೇಳಿದ್ವಿ ನಾವು. ಯಾಕಾಗತ್ತಂತನೂ ನಾನು ತೋರಿಸಿದ್ದೀನಿ ಅಲ್ಲ. ಅಂದರೆ ಬಿ ಸಿ ಅಂತಂದ್ರೆ 0 ಆಯಿತು. ಇದು ಎ ಸಿ ಕೆ ಸಿ ಬರೀತೀನಿ. 0 ಅಪಾನ್ ಎ ಸಿ ಅಂತಂದ್ರೆ ಅದರ ಅರ್ಥ 0 ಅಂತೆ ಆಯಿತು. ಓಕೆ, 0 ಅಪಾನ್ ಎ ಸಿ ಅಂತಂದ್ರೆ 0ನೇ ಆಗಿಬಿಡುತ್ತೆ. ಓಕೆ, ಅಂದರೆ ಸೈನ್ 0 ಡಿಗ್ರಿ ಬೆಲೆ ಎಷ್ಟಾಯಿತು, 0 ಆಯಿತು. ನೆಕ್ಸ್ಟ್ ಈಗ ಕಾಸ್ಗೆ ಸಂಬಂಧಪಟ್ಟಿರುವಂತೆ ನೋಡೋಣ. ಕಾಸ್ 0 ಡಿಗ್ರಿ. ಕಾಸ್ 0 ಡಿಗ್ರಿ. ಕಾಸ್ ಅಂತಂದ್ರೆ ಪಾರ್ಶ್ವಬಾಹು ಅಪಾನ್ ವಿಕರ್ಣ. ಇದರಲ್ಲಿ ಪಾರ್ಶ್ವ ಅಂತಂದರೆ ಎ ಬಿ, ವಿಕರ್ಣ ಅಂತಂದರೆ ಎ ಸಿ. ಎ ಬಿ ಅಪಾನ್ ಎ ಸಿ. ಓಕೆ, ಎ ಬಿ ಅಂತಂದ್ರೆ ಎ ಬಿನೇ ಬರೀತೀನಿ ನೋಡಿ. ಎ ಬಿ ಅಂತಂದರೆ ಎ ಬಿ ಬರ್ಕೊಳ್ಳೋಣ. ಎ ಸಿ ಇದು ಎ ಬಿಗೂ ಈಕ್ವಲ್, ಎರಡು ಸೇಮ್ ಆಗತ್ತೆ ಅಂತ ಹೇಳಿದೆ. ಇಲ್ಲಿ ಇದನ್ನು ಹಿಂಗೆ ಕಡಿಮೆ ಮಾಡ್ಕೋತ ಬಂದಾಗ ಎ ಸಿ ಇದ್ದದ್ದು ಎ ಬಿ ಮೇಲೆ ಐಕ್ಯ ಆಗಿಬಿಡುತ್ತೆ. ಅದು ಅಂದರೆ ಎರಡು ಈಕ್ವಲ್. ಅದು ಬಿ ಸಿ 0 ಆಗಿಬಿಡುತ್ತೆ. ಓಕೆ, ಹಾಂ, ಅಂದರೆ ಎ ಸಿ ಇದ್ದಲ್ಲಿ ಏನು ಬರಿತೀನಿ ಈಗ, ಎ ಸಿ ಇದ್ದಲ್ಲಿ ಏನು ಬರೀಬೇಕು, ಎ ಸಿ ಅಂತ ಎ ಬಿಗೆ ಈಕ್ವಲ್ ಅಲ್ಲ. ಹಾಗಾಗಿ ಇದು ಎ ಬಿ ಅಂತ ಆಯಿತು. ಇದು ಛೇದ ಹೋಯಿತು ಅಂತಂದರೆ ಇಲ್ಲಿ 1 ಉಳಿತು. ಅಂದರೆ ಕಾಸ್ 0 ಡಿಗ್ರಿ ಬೆಲೆ 1 ಆಯಿತು. ನೆಕ್ಸ್ಟ್ ಈಗ ಟ್ಯಾನ್ಗೆ ಸಂಬಂಧಪಟ್ಟಿರುವಂತೆ ಅನುಪಾತ ಬರೀತೀನಿ ನೋಡಿ. ಟ್ಯಾನ್ 0 ಡಿಗ್ರಿ. ಟ್ಯಾನ್ 0 ಡಿಗ್ರಿ. ಟ್ಯಾನ್ ಅಂದರೆ ಅಭಿಮುಖ ಬಾಹು ಭಾಗಿಲೆ ಪಾರ್ಶ್ವಬಾಹು ಅಲ್ಲ. ಇದು 0 ಡಿಗ್ರಿ. ಅಭಿಮುಖ ಅಂದರೆ ಬಿ ಸಿ, ಪಾರ್ಶ್ವ ಅಂತಂದರೆ ಎ ಬಿ. ಅಂದ್ರೆ ಬಿ ಸಿ ಅಪಾನ್ ಎ ಬಿ ಅಂತ ಆಯಿತು. ಇಲ್ಲಿ ಬಿ ಸಿ ಆಲ್ರೆಡಿ ನಾವೇನಂತ ಹೇಳಿದ್ದೀವಿ, 0 ಆಗಿರುತ್ತೆ ಅಂತ ಹೇಳಿವಿ. ಎ ಬಿ ಕೆ ಬಿ ಬರೀತೀನಿ. ಇಸ್ ಈಕ್ವಲ್ ಟು ಏನಾಯಿತು, ಇದು 0ನೇ ಆಯಿತು. ಅಂದರೆ ಟ್ಯಾನ್ 0 ಡಿಗ್ರಿ ಬೆಲೆ ಏನಾಯಿತು, 0 ಆಗಿರತ್ತ ಅಂತ ನಾವು ಗಮನಿಸಬೇಕು. ಈಗ ಉಳಿದಿದ್ದನ್ನು ಈಸಿಯಾಗಿ ಬರಿತೀವಿ, ಯಾಕಂತಂದರೆ ಇವುಗಳ ವಿಲೋಮನೆ ಆಗಿರ್ತಾವೆ. ಹಾಗಾಗಿ ಈಗ 4ನೇ ಅಂಶ ನೋಡಿ. ಕೊಸೆಕ್ 0 ಡಿಗ್ರಿ. ಇದು ಸೈನ್ನ ವಿಲೋಮ ಗೊತ್ತಾ. ಅಂದರೆ 0 ಅಪಾನ್ 1. 0 ಅಪಾನ್ 1 ಅದಲ್ಲ, ಇದು 1 ಅಪಾನ್ 0 ಆಗುತ್ತೆ. 1 ಅಪಾನ್ 0 ಆಗುತ್ತೆ. ಯಾವಾಗಲೂ ಡಿನಾಮಿನೇಟರ್ 0 ಆಗಿರಬಾರ್ದು ಗೊತ್ತಾ. ಹಾಗಾಗಿ ಇದಕ್ಕೆ ನಿರ್ದಿಷ್ಟವಾಗಿ ನಿರೂಪಿಸಲ್ಪಟ್ಟಿಲ್ಲ ಅಂತ ಬರಿತೀವಿ. ಅಂದರೆ ಎನ್ ಡಿ, ನಾಟ್ ಡಿಫೈನ್ಡ್ ಅಂತ ಬರಿತೀವಿ. ಓಕೆ, ನೆಕ್ಸ್ಟ್ 5ನೇ ಅಂಶ ಸೆಕೆಂಟ್ 0 ಡಿಗ್ರಿ. ಸೆಕೆಂಟ್ 0 ಡಿಗ್ರಿ ಇದು ಕಾಸ್ನ ವಿಲೋಮ. ಇದು 1 ಇದೆ ಅಂತಾರೆ, 1 ಅಪಾನ್ 1 ಅಂತಂದ್ರೆ 1 ಆಗಿರುತ್ತೆ. ನೆಕ್ಸ್ಟ್ ಕಾಟ್ 0 ಡಿಗ್ರಿ. ಕಾಟ್ 0 ಡಿಗ್ರಿ ಇದು ಟ್ಯಾನ್ನ ವಿಲೋಮ ನೋಡಿ. ಇದು ಸಹ 0 ಅಪಾನ್ 1 ಅಂದರೆ ಇದು 1 ಅಪಾನ್ 0 ಆಯಿತು. ಇದರ ಅರ್ಥ ಏನು, ನಾಟ್ ಡಿಫೈನ್ಡ್. ಯಾಕಂತಂದರೆ ಛೇದವು 0 ಆಗಿರಬಾರ್ದು. ಓಕೆ, ಇದು ಇನ್ನು ನಿರ್ದಿಷ್ಟವಾಗಿ ನಿರೂಪಿಸಲ್ಪಟ್ಟಿಲ್ಲ ಅಂತ ಬರಿತೀವಿ. ಅಂದರೆ ಏನೇನು ಗೊತ್ತಾಯ್ತು ನಮಗೆ, ಸೈನ್ 0 ಡಿಗ್ರಿ ಅಂದರೆ 0 ಆಯಿತು, ಕಾಸ್ 0 ಡಿಗ್ರಿ ಅಂದರೆ 1 ಆಯಿತು, ಟ್ಯಾನ್ 0 ಡಿಗ್ರಿ ಅಂದರೆ 0, ಕೊಸೆಕ್ 0 ಡಿಗ್ರಿ ಅಂದರೆ ಎನ್ ಡಿ, ಸಿಕೆಂಟ್ 0 ಡಿಗ್ರಿ ಅಂದರೆ 1, ಕಾಟ್ 0 ಡಿಗ್ರಿ ಅಂದರೆ ಎನ್ ಡಿ. ಓಕೆ, ಇಷ್ಟು ಈ ಅಂಶದಲ್ಲಿ ನಾವು ಗಮನಿಸಿದ್ದೇವೆ. ನೆಕ್ಸ್ಟ್ ಈಗ ನಮಗೆ ಬೇಕಾಗಿದೆ ಈಗ 90 ಡಿಗ್ರಿ. ಈಗ ಇನ್ನೊಂದು ತ್ರಿಭುಜ, ಇದೇ ತ್ರಿಭುಜ ಅಂತ ತೊಗೊಳ್ತೀವಿ ನೋಡಿ.
ಇದನ್ನು ಎ ಅಂತ ಗುರುತು ಮಾಡ್ಕೊಳ್ಳೋಣ, ಇದು ಬಿ ಗುರುತು ಮಾಡ್ಕೊಳ್ಳೋಣ, ಇದು ಸಿ ಗುರುತು ಮಾಡ್ಕೊಳ್ಳೋಣ. ಇದು 90 ಡಿಗ್ರಿ ಆಗಿದೆ. ಓಕೆ, 90 ಡಿಗ್ರಿ. ಈಗ 90 ಡಿಗ್ರಿ ಸಮೀಪ ತೊಗೊಂಡು ಹೋಗ್ತಾನೆ ನೋಡಿ ಕೋನ ಏಕೆ. ಹೀಗೆ ತೊಗೊಂಡು ಹೋದಾಗ ನೋಡಿ ಯಾವ ಬಾಹು ಐಕ್ಯ ಆಗುತ್ತಾ, ಯಾವ ಬಾಹುವಿನ ಅಳತೆ 0 ಆಗುತ್ತಾ ಅಂತ ಗಮನಿಸಿ. ಇಲ್ಲಿ ಎ ಸಿ ಅಂತಂದ್ರೆ ವಿಕರಣ ಆಗಿರುತ್ತಾ, ಅದು ಅಂತ ಗೊತ್ತು. ಈಗ ನೋಡಿ ಇದನ್ನು ಸಮೀಪ 90 ಡಿಗ್ರಿ ಸಮೀಪ ತಗೊಂಡು ಬಂದ ಹಾಗೆ, ಇದ್ರ ಸಮೀಪ ತಗೊಂಡು ಬಂದ ಹಾಗೆ ಎ ಬಿ ವ್ಯಾಲ್ಯೂ 0 ಆಗಿಬಿಡ್ತು. ಎ ಬಿ 0 ಆಯಿತು. ಎ ಸಿ ಇದ್ದದ್ದು ಏನಾಯಿತು, ಎ ಬಿಗೆ ಬಿ ಸಿಗೆ ಈಕ್ವಲ್ ಆಯಿತು. ಇನ್ನೊಂದು ಸಲ ಗಮನಿಸಿ, ಇದೊಂದು ತ್ರಿಭುಜ ಅದಲ್ಲ, ಇದರಲ್ಲಿ ಈ 90 ಡಿಗ್ರಿಗೆ ಸಂಬಂಧಪಟ್ಟು ಇದನ್ನು ತೊಗೊಂಡಿನಿ ಅಂತ ತಿಳ್ಕೊ. ಬಿ ಕೋನ 90 ಡಿಗ್ರಿಗೆ ಇದಕ್ಕೆ ಸಮೀಪ ತೊಗೊಂಡು ಬರ್ತೀನಿ. ಸಮೀಪ ತೊಗೊಂಡು ಬಂದಾಗ 90 ಡಿಗ್ರಿ ಸಮೀಪ ತೊಗೊಂಡು ಬಂದಾಗ ಎ ಬಿ ಬೆಲೆ ಏನಾಗಿಬಿಡ್ತು, 0 ಆಗಿಬಿಡ್ತು. ಎ ಸಿ ಅದಕ್ಕೆ ಈಕ್ವಲ್ ಆಯಿತು, ಬಿ ಸಿಗೆ ಈಕ್ವಲ್ ಆಯಿತು. ಓಕೆ, ಬಿ ಸಿ ಈಕ್ವಲ್ ಆಯಿತು. ಓಕೆ, ಗೊತ್ತಾಗ್ತಾ ಇದೆಯಾ? ಅಂದರೆ ಏನಂದು ಬರ್ಕೊಳ್ಳೋಣ, ಇದರಲ್ಲಿ ತ್ರಿಭುಜ ಎ ಬಿ ಸಿ ಇದಕ್ಕೆ ಸಂಬಂಧಪಟ್ಟಿರುವಂತೆ ತ್ರಿಭುಜ ಎ ಬಿ ಸಿಯಲ್ಲಿ ಇದರಲ್ಲಿ ಯಾವುದು ಎ ಬಿ ಏನಾಗಿಬಿಡ್ತು, 0 ಆಗಿಬಿಡುತ್ತಾ. ಎ ಬಿ ಇಸ್ ಈಕ್ವಲ್ ಟು 0 ಆಗಿಬಿಡ್ತು. ಆಮೇಲೆ ವಿಕರಣ ಎ ಸಿ ಏನಾಗಿರುತ್ತೆ ಅಂತಂದ್ರೆ ಅದು ಬಿ ಸಿಗೆ ಈಕ್ವಲ್ ಆಯಿತು. ಈಗ 90 ಡಿಗ್ರಿಗೆ ಸಂಬಂಧಪಟ್ಟಿರುವಂತೆ ಇದಕ್ಕೆ ತೊಗೊಂಡ್ವಿ ಅಂತಂದರೆ ಇದು ಸಮೀಪ ತೊಗೊಂಡು ಹೋದಂಗೆ ಇದು 90 ಡಿಗ್ರಿನೇ ಆಗಿಬಿಡುತ್ತೆ. ಇಲ್ಲ, ಇದು ಕಂಪ್ಲೀಟಾಗಿ ಹಿಂಗೆ ಸಮೀಪ ತೊಗೊಂಡಾಗ 90 ಡಿಗ್ರಿ ಅಂದರೆ ಈ ಕಡೆ ತೊಗೊಂಡಿನಿ 90 ಡಿಗ್ರಿ ಅಂತ ತೊಗೊಳ್ಬೇಕೀಗ. ಅಂದರೆ ಇದು ಪಾರ್ಶ್ವ ಬಾಹು ಆಯಿತು, ಇದು ಅಭಿಮುಖ ಆಯಿತು, ಇದು ವಿಕರಣ ಆಯಿತು. ಈಗ ಅನುಪಾತಗಳನ್ನು ಬರೀತೀನಿ ನೋಡಿ. ಈಗ ಮೊದಲನೇದಾಗಿ ಸೈನ್ 90 ಡಿಗ್ರಿ ಅಭಿಮುಖ ಬಾಹು ಅಪಾನ್ ವಿಕರಣ. ಇದರಲ್ಲಿ ಅಭಿಮುಖ ಅಂತಂದ್ರೆ ಬಿ ಸಿ ಅಪಾನ್ ವಿಕರಣ ಅಂತಂದ್ರೆ ಎ ಸಿ. ಇಲ್ಲಿ ಬಿ ಸಿ ಬರೀತೀನಿ, ಎ ಸಿ ಅಂತಂದ್ರೆ ಬಿ ಸಿ ಆಗಿರುತ್ತೆ. ಬೆಲೆ ನೋಡಿದೆ, ಇದು ಛೇದ ಹೋಯಿತು ಅಂತಂದ್ರೆ 1 ಉಳಿತು. ಅಂದರೆ ಸೈನ್ 90 ಡಿಗ್ರಿ ಅಂತಂದ್ರೆ 1 ಆಯಿತು. ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಇದು ಹೆಂಗೆ 90 ಡಿಗ್ರಿ ಆಗತ್ತೆ ಅನ್ನಬಾರ್ದು. ಇದನ್ನು ನಿಮಗೆ ಗೊತ್ತಾಗಲಿ ಅಂಥೇಳಿ ಈ ರೀತಿಯಲ್ಲಿ ಬರ್ತೀನಿ. ಇದನ್ನು ಸಮೀಪ ತೊಗೊಂಡು ಹೋದಾಗ ಇದ್ರ ಡಿಗ್ರಿ ಏನಾಯಿತು, 90 ಡಿಗ್ರಿಗೆ ಈಕ್ವಲ್ ಆಗಿಬಿಟ್ಟಿರ್ತಲ್ಲ. ಹಾಗಾಗಿ ಈ ರೀತಿಯಲ್ಲಿ ಅನುಪಾತವನ್ನು ಬರಿತಾ ಇದ್ದೀನಿ. ನೆಕ್ಸ್ಟು ಕಾಸ್ 90 ಡಿಗ್ರಿ ನೋಡ್ರಿ, ಕಾಸ್ 90 ಡಿಗ್ರಿ. ಇದನ್ನು ಕಾಸ್ 90 ಡಿಗ್ರಿ ಯಾವುದು ಪಾರ್ಶ್ವ ಬಾಹು ಅಪಾನ್ ವಿಕರಣ. ಇದರಲ್ಲಿ ಪಾರ್ಶ್ವ ಅಂತಂದರೆ ಎ ಬಿ, ವಿಕರಣ ಅಂತಂತಂದ್ರೆ ಎ ಸಿ. ಎ ಬಿ ಬೆಲೆ ಏನಾಗಿರುತ್ತೆ ಅಂತ ಹೇಳಿದ್ವಿ ನಾವು 0. ಎ ಸಿ ಅಂತಂದರೆ ಎ ಸಿ ಅಂತ ಬರಿತೀವಿ. 0 ಅಪಾನ್ ಯಾವುದೇ ಬೆಲೆ ಇತ್ತಂದ್ರೆ ಅದು 0ನೇ ಆಗಿರುತ್ತೆ. ಹಾಗಾಗಿ ಕಾಸ್ 90 ಡಿಗ್ರಿ ಅಂತಂದರೆ 0 ಆಗಿದೆ ಅಂತ ತಗೊಳ್ತೀವಿ. ಅದೇ ರೀತಿಯಲ್ಲಿ ಈಗ ಟ್ಯಾನ್ ಬೆಲೆ ತಗೊಳ್ಳೋಣ. ಟ್ಯಾನ್ 90 ಡಿಗ್ರಿ ಇದೇನಾಗಿತ್ತು, ಅಭಿಮುಖವಾಗಿಲೆ ಪಾರ್ಶ್ವ. ಇದರಲ್ಲಿ ಅಭಿಮುಖ ಅಂತಂದ್ರೆ ಬಿ ಸಿ ಆಗಿರುತ್ತೆ, ಪಾರ್ಶ್ವ ಅಂತಂದ್ರೆ ಎ ಬಿ ಆಗಿದೆ. ಬಿ ಸಿ ತಗೊಂಡಿನಿ, ಬಿ ಸಿ. ಎ ಬಿ ಅಂತಂದ್ರೆ 0 ಆಗಿದೆ. ಯಾವುದೇ ಒಂದು ಮೂಲಮಾನಕ್ಕೆ ಅಥವಾ ಯಾವುದೇ ಒಂದು ಬೆಲೆಯ ಅಪಾನ್ 0 ಇತ್ತಂತಂದ್ರೆ ಅದಕ್ಕೆ ನಾವು ನಿರ್ದಿಷ್ಟವಾಗಿ ನಿರೂಪಿಸಲ್ಪಟ್ಟಿಲ್ಲ, ನಾಟ್ ಡಿಫೈನ್ಡ್ ಅಂತ ಬರಿತೀವಿ. ಅಂದರೆ ಟ್ಯಾನ್ 90 ಡಿಗ್ರಿ ಎನ್ ಡಿ ಅಂತ ಆಯಿತು. ಈಗ ಉಳಿದದ್ದು ಅನುಪಾತಗಳನ್ನು ಬರಿತೀವಿ, ಇವುಗಳ ವಿಲೋಮ ಆಗಿರ್ತಾವೆ. ಈಗ ಕೊಸೆಕ್ 90 ಡಿಗ್ರಿ ಬರಿಬೇಕು ಅಂತಂದರೆ ಅದು ಸೈನ್ನ ವಿಲೋಮ, ಅಂದರೆ 1/1 ಅಂತಂದರೆ 1 ಆಗಿರುತ್ತೆ. ಓಕೆ, ಕೊಸೆಕ್ 90 ಡಿಗ್ರಿ ಅಂತಂದ್ರೆ 1 ಆಯಿತು. ಹಾಗೆಯೇ ಇನ್ನು ಸೆಕೆಂಡ್ 90 ಡಿಗ್ರಿ ಅಂದರೆ ಇದು ಕಾಸ್ನ ವಿಲೋಮ. ಕಾಸ್ 90 ಡಿಗ್ರಿ 0 ಅಂದರೆ 0/1 ಇರ್ತಂದಂಗೆ, ಅಂದರೆ 1/0 ಆಗತ್ತಂದರೆ 1/0 ಅಂತಂದರೆ ಇದು ಎನ್ ಡಿನೇ. ಇದು ನಾಟ್ ಡಿಫೈನ್ಡ್. ಇನ್ನೊಂದು ಅನುಪಾತ ಉಳಿತಲ್ಲ, ಯಾವುದು ಕಾಟ್ 90 ಡಿಗ್ರಿ, ಕಾಟ್ 90 ಡಿಗ್ರಿ.
ಕಾಟ್ 90 ಇದು ಟ್ಯಾನ್ನ ವಿಲೋಮ. ನೋಡಿ ಇಲ್ಲಿ 1/0 ಅಂದಂಗೆ ಇದೇನಾಗಿರ್ಬಿಟ್ಟಿರುತ್ತೆ 0/1 ಅಂದಂಗೆ ಅದು, ಅಥವಾ 0/BC ಅಂದಂಗೆ. ಅಂದರೆ ಏನಾಯ್ತು, ಇದು 0ನೇ ಆಗಿರುತ್ತೆ. ಅಂದರೆ ಕಾಟ್ 90 ಡಿಗ್ರಿ ಅಂತಂದರೆ 0 ಆಯಿತು. ಹೀಗೆ ಈ ಅವಧಿಯಲ್ಲಿ ನಾವು ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು ಹೇಗೆ ಬರ್ತಾವ, ಇದಕ್ಕೆ ಆ ಬೆಲೆಗಳನ್ನು ನಾವು ಹೇಗೆ ಕಂಡುಹಿಡಿಬೇಕು ಅಂಥೇಳಿ ನಾವು ತ್ರಿಕೋನಮಿತಿಯ ಅನುಪಾತಗಳ ಬೆಲೆಗಳನ್ನು, ನಿರ್ದಿಷ್ಟ ಕೋನಗಳಿಗೆ ಸಂಬಂಧಪಟ್ಟಿರುವಂಥ ಬೆಲೆಗಳನ್ನು ತಿಳ್ಕೊಂಡಿವಿ. ಒಟ್ಟಾರೆಯಾಗಿ ತ್ರಿಭುಜದ ಲಂಬಕೋನ ತ್ರಿಭುಜವನ್ನು ಕೊಟ್ಟಾಗ ಅದರಲ್ಲಿ 2 ಬಾಹುವಿನ ಅಳತೆ ಕೊಟ್ಟಿರ್ತಾರೆ. ನಾವು 3ನೇ ಬಾಹುವಿನ ಅಳತೆ ಕಂಡುಹಿಡ್ಕೊಂಡು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, ಆಮೇಲೆ 90 ಡಿಗ್ರಿಗೆ ಸಂಬಂಧಪಟ್ಟಿರುವಂತೆ 6 ಅನುಪಾತಗಳ ಬೆಲೆಗಳನ್ನು ನಾವು ನೆನಪಿಟ್ಕೊಳ್ಬೇಕು. ಅದರ ಆಧಾರದ ಮೇಲೆ ಅಭ್ಯಾಸ 11.2 ಅದರಲ್ಲಿರುವಂಥ ಸಮಸ್ಯೆಗಳನ್ನು ನಾವು ಬಿಡಿಸ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಭ್ಯಾಸ 11.2ಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೊಳ್ಳೋಣ. ನಮಸ್ಕಾರ.